ಅವನಿಗೇನು ಡೌಟ್ ಬಂದಿಲ್ಲ ಅಲ್ಲ? ಡೌಟಾ? ನಾನು ಹಾಕಿರೋ ಕಾಕಿ ಡ್ರೆಸ್ ಕೂಡ ನಾ ಪೊಲೀಸ್ ಹೌದಲ್ಲ ಅಂತ ಡೌಟ್ ಬಂದಿಲ್ಲ. ಇನ್ನು ಅವನಿಗೆ ಡೌಟ್ ಬರ್ಬೇಕು. ಅದು ನಿಜ ಬಿಡು. ಈ ಕೆಲಸ ನಮ್ಗೇನು ಹೊಸ್ತ? ಇವಾಗ ಆಲ್ರೆಡಿ 99 ಜನ ಯಾಮರ್ಸಿದ್ವಿ. ಅದೊಂದು ಕೆಲಸ ಬಾಕಿ ಇದೆ. ಅದೊಂದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಬಂದರೆ ನಾವು ಅನ್ಕೊಂಡಿರೋ 100 ಕೆಲಸನೂ ಕಂಪ್ಲೀಟ್. ಅದೊಂದು ಡಾಕ್ಯುಮೆಂಟ್ಸ್ ನಿನ್ನ ಕೈ ಸೇರಿದ್ರೆ ತಾನೇ 100ಕ್ಕೆ 100 ಕಂಪ್ಲೀಟ್ ಆಗೋದು. ಏನ್ ಬ್ರದರ್, ನಾವ್ ಯಾಮರ್ಸಿರೋದು ನಿನ್ಗಿಷ್ಟು ಬೇಗ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ವೇ, ತಿಳ್ಕೊಳೋದಲ್ದೆ ನಾವಿರೋ ಜಾಗನ ಹುಡ್ಕೊಂಡೇ ಬಂದಿದ್ಯಾ. ಗ್ರೇಟ್ ಬ್ರದರ್ ನೀನು. 99 ಜನನು ಯಾಮರ್ಸಿದ ನಮಗ ನಿಂದೊಂದು ಬಾಕಿ ಉಳಿದತ್ತು. ನಿಂದೊಂದು ಮುಗಿದ್ಮೇಲೆ ನಾ ಅನ್ಕೊಂಡಿರೋ ಎಲ್ಲ ಕೆಲಸ ಮುಗಿತು ಅನ್ಕೊಂಡಿದ್ದೆ. ಅದು ಟ್ರೈಲರ್ ಮಾತ್ರ. ಅಭಿ ಪಿಕ್ಚರ್ ಬಾಕಿ. ಬಾರೋ ಆಚೆ.
ಬಾರ ಹಡಿ ಬಾ ಬಾ. ನಾನು ಅಷ್ಟು ಈಜಿಯಾಗಿ ಸಾಯೋದಿಲ್ವೋ. ಬಾ 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 ಉಡಾ. ಏನೋಲೇ ಮರಿ, ನಾನು ಅಷ್ಟು ಈಜಿಯಾಗಿ ಸಾಯೋದಿಲ್ಲ ಅಂತ ಡೈಲಾಗ್ ಹೊಡೆದೆ. ನಾನು ಹೊಡಿಯೋ ಏಟಿಗೆ ನೀನು ಯಾವಾಗಲೂ ಸತ್ತು ಹೋಗಿರ್ತಿದ್ದೆ ಕಣೋ. ಆದ್ರೆ ನೀನು ಅಷ್ಟು ಈಜಿಯಾಗಿ ಸಾಯಬಾರ್ದು ಅಂತಾನೆ ನಾನು ನಿನ್ನನ್ನು ಬದುಕೋ ಥರ ಹೊಡೆದಿರೋದು. ಯಾಕೆ ಗೊತ್ತಾ? ನಿನ್ನ ಹತ್ರ ಇರೋ 99 ಜನರ ಆಸ್ತಿನೂ ನನಗೆ ಬೇಕು ಕಣೋ. ಅದಕ್ಕೆ ನಿನ್ನಲ್ಲ ಇನ್ನು ಜೀವ ಸಹಿತ ಬಿಟ್ಟಿರೋದು. ಆದಷ್ಟು ಬೇಗ ಸುಧಾರಿಸ್ಕೊಂಡು ನೀನ್ ನನ್ನನ್ನು ಹುಡುಕೊಂಡ್ ಬಂದೇ ಬರ್ತೀಯ. ಯಾಕೆ ಗೊತ್ತಾ? ನಿನಗ ಜೀವಕ್ಕ ಜೀವ ಆಗಿರೋ ಆ ರಾಣಿ ನನ್ನ ಹತ್ರ ಇರ್ತಾಳ. ಎಲ್ಲಿವರೆಗೂ ಅಂದ್ರ ನೀ ನನ್ನನ್ನು ಹುಡುಕೊಂಡ ನನ್ನ ಹತ್ರ ಬರೋವರೆಗೂ ಅವಳು ನನ್ನ ಹತ್ರ ಸೇಫ್ ಆಗಿರ್ತಾಳ. ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೀ ನನ್ನನ್ನು ಹುಡುಕೊಂಡ್ ಬಂದೇ ಬರ್ತೀಯ. ಹಾ, ನೀನು ಬರ್ಲಿ ಅಂತನ ಅವಳನ್ನು ನಾನು ಎತ್ತಾಕೊಂಡು ಹೋಗ್ತೀನಿ. ಬಾಯ್.
ನಂದೇನು ತಪ್ಪಿಲ್ಲ ಬೇಬಿ. ಕೂಲ್ ಬೇಬಿ, ನಿಂದೇನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ತಪ್ಪೆಲ್ಲ ಬೋಳಿ ನನ್ನ ಮಗಂದಂತ ನಂಗೆ ಗೊತ್ತು. ಜಾಸ್ತಿ ಏಟಾತ? ಹಾಂ, ಸ್ವಲ್ಪ ಬೇಕಾಯ್ತು. ಒಂದು ಔಷಧಿ ಹಚ್ಚಿರ ಎಲ್ಲ ಕರೆಕ್ಟಾಗಿ ಗೊತ್ತಾ? ಎದ್ದೇಳಿ ನಿನ್ನ ಕಡೆ ಮಾತಾಡೋದು ಇನ್ನು ಬೇಜಾನು ಬಾಕಿ ಇದೆ ಬೇಬಿ. ಬಾ ನೀನು. ಎಷ್ಟು ದಿವಸದಿಂದ ಈ ದಂಧೆ ಮಾಡ್ತಿದ್ದೆ? ಹಾಂ, ದಂಧೆ ಅಂದ್ರೆ ಶಾಖ ಬೇಡ. ನಾನು ಹೇಳ್ತಾ ಇರೋದು ಆ ದಂಧೆ ಬಗ್ಗೆ ಅಲ್ಲ. ಈಗ ಮಾಡ್ತಾ ಇದ್ರಲ್ಲ, ನನಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಮಕ್ಕದ ಮೇಲೆ ಹೊಡೆದೆ ಅಂದ್ರೆ ಅಲ್ಲೆಲ್ಲ ಆಚೆ ಬಂದ್ಬಿಡೋಕು. ಹೇಳ, ಎಷ್ಟು ದಿವಸದಿಂದ ಮಾಡ್ತಿದ್ರ? ಸುಮಾರು ವರ್ಷದಿಂದ ಮಾಡೋದು. ಮಳ್ಳಿ ಸುಮಾರು ವರ್ಷದಿಂದ. ಎಷ್ಟು ಮಾಡಿದ್ದೀರ ಈಗಾಗಲೇ? ಸುಮಾರು ಮಾಡಿದ್ವಿ. ಸುಮಾರು ಅಂದ್ರೆ ತುಂಬ, ಒಂದು 9900. ಎಷ್ಟು ಕೋಟಿ ಆಸ್ತಿ ಹೊಡೆದ್ರಿ? ತುಂಬ ಕೋಟಿ ಆಸ್ತಿ ಇದೆ ನನ್ನ ಹತ್ರ ಇವಾಗ. ಹೌದಾ? ಇಷ್ಟೆಲ್ಲ ಹೊಡೆದು ಏನು ಮಾಡ್ಬೇಕಂತ ಮಾಡಿರಿ? ಲೈಫಲ್ಲಿ ಇಬ್ರು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ವಿ. ಯಾರಿಬ್ರು? ನಾನು ನನ್ನ ಬಾಯ್ ಫ್ರೆಂಡ್. ನಿಮ್ಮ ಬಾಯ್ ಫ್ರೆಂಡಾ? ಹಾಂ, ಅವ ಎಲ್ಲಿ ಅದನ? ನನ್ನ ಲವರ್ ಅವಾಗೇ ಇದ್ದಲ್ಲ. ಓಹೋ, ಅದು ನಿನ್ನ ಪಾರ್ಟಿ. ನನ್ನ ಪಾರ್ಟಿ. ಅಡ್ಡಿ ಇಲ್ಲ, ಇದ್ರು ಒಳ್ಳೆ ಬಿಸ್ನೆಸ್ಗೆ ಕೈ ಹಾಕಿರಿ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲಿ? ಇಲ್ಲೇ ಇದೆ, ಕೊಟ್ಬಿಡ್ತೀನಿ. ಬೇಡ, ನನಗೆ ಬರೀ ನನ್ನ ಡಾಕ್ಯುಮೆಂಟ್ಸ್ ನನಗೆ ಸಿಕ್ಕರೆ ಸಾಕಂತಿದ್ದೆ. ಆದರೆ ಈಗ ನನ್ನ ಡಾಕ್ಯುಮೆಂಟ್ಸಿನ ಗುಡಾಗಿ ನೀವೇನು ಇಷ್ಟು ವರ್ಷ ಇಬ್ಬರು ಸೇರಿ ಸಂಪಾದನೆ ಮಾಡಿದಿರಲ್ಲ, ಅಷ್ಟು ಡಾಕ್ಯುಮೆಂಟ್ಸನ್ನು ನನಗೆ ಬೇಕು. ಅದೆಲ್ಲ ನನ್ನ ಹತ್ರ ಇಲ್ಲ, ಎಲ್ಲ ನನ್ನ ಹುಡುಗನ ಹತ್ರ ಇದೆ. ಓ ಹೌದಾ? ಹಾಂ. ಸರಿ, ಹಂಗಾರ ನಿಮ್ಮ ಹುಡುಗ ಎದ್ಗಾರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬಂದು ನನ್ನ ಕೈ ಕೊಡೋವರೆಗೂ ನೀನು ಮತ್ತು ನನ್ನ ಡಾಕ್ಯುಮೆಂಟ್ಸ್ ನನ್ನ ಹತ್ರನೇ ಇರಬೇಕು. ನೋಡು, ಇದು ಸರಿಯಲ್ಲ. ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು. ನನ್ನ ಹುಡುಗನಿಗೇನಾದರೂ ಗೊತ್ತಾಯ್ತು ಅವಾಗ ನಿಂಗೆ. ಚಿನ್ನ, ನಿಮ್ಮ ಹುಡುಗ ಅಲ್ಲ, ಅವ್ರ ಅಪ್ಪ ಬಂದರು ನಂದು ಏನು ಕಿತ್ಕೊಳಕ್ಕಾಗಲ್ಲ. ಅವನಿಗಿರೋ ತಾಕತ್ತು ಏನಂತ ನಿನಗೆ ಗೊತ್ತು, ನನಗಿರೋ ತಾಕತ್ತು ಏನಂತ ನಿಮ್ಮಿಬ್ಬರಿಗೂ ಗೊತ್ತು. ಅವನು ಬಂದು ಆ ಎಲ್ಲ ಪ್ರಾಪರ್ಟಿನ ನನಗೆ ಒಪ್ಪಿಸಿ ನನ್ನ ಕಾಲು ಹಿಡಿದು ಬೇಡಿಕೆಂದವರೆಗೂ ನೀನು ಅಲ್ಲಿವರೆಗೂ ನನ್ನ ಪ್ರಾಪರ್ಟಿ. ತಾಕತ್ತಿದ್ದವನು ಬಂದು ನಿನ್ನ ಕರ್ಕೊಂಡು ನಡಿ.